ನನಗೆ ಶುಭ. ನಮ್ಮೆಲ್ಲರಿಗೆ ದೇವರ ಸಾಕ್ಷಿ, ದೇವರ ಕೃಪೆ, ದೇವರ ದಯೆ, ದೇವರ ಕನಿಕರ ಎಲ್ಲ ನಮಗೆ ದೇವರ ಪ್ರೀತಿಯನ್ನು ನಾವು ಅನುಭವಿಸ್ತಾ ಇದ್ದೀವಿ. ಈಗ ಪರಿಶುದ್ಧನು ಯೇಸು ಕ್ರಿಸ್ತನು ಪರಿಶುದ್ಧನು 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 ನಮ್ಮನ್ನು ಕೂಡ ಪರಿಶುದ್ಧವಾಗಿ ಜೀವಿಸಬೇಕು ಅಂತ ಹೇಳಿದ್ದಾನೆ. ಅದಕ್ಕೆ ಬೇಕಾದ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಆ ಸಾಮರ್ಥ್ಯ ಏನಂದರೆ ನಾವು ದೇವರೊಂದಿಗೆ ಯುಗ ಯುಗಗಳು ಬಾಳುವುದು. ಭೂಮಿ ಮೇಲೆ ಕೂಡ ಅದೇ ವಿಶ್ವಾಸದಿಂದ ನಂಬಿಕೆಯಿಂದ ನಾವು ಜೀವಿಸೋದು ಆಶೀರ್ವಾದ, ಅನೇಕ ಮಂದಿಗೆ ಆಶೀರ್ವಾದ. ಏಕೆಂದರೆ ಇಂದಿನ ದಿವಸದಲ್ಲಿ ವಿಜ್ಞಾನ ಅತಿ ವಿಸ್ತಾರವಾಗಿ ಬೆಳೆದು ಬಿಟ್ಟಿದೆ. ವಿಪರೀತವಾದ ವಿಜ್ಞಾನದಲ್ಲಿ ನಾವಿದ್ದೇವೆ. ಸೆಲ್ ಫೋನ್ಗಳನ್ನು ನೋಡಿದಾಗ ಅದರಲ್ಲಿ ಅನೇಕ ವಿಷಯಗಳು ನಮ್ಮ ಮುಂದೆ ಬರುತ್ತಾ ಇದ್ದಾವೆ. ಕೆಟ್ಟದ್ದು ಬರ್ತಾ ಇದೆ, ಒಳ್ಳೆಯದು ಬರ್ತಾ ಇದೆ. ನೀನು ಕೆಟ್ಟು ಹೋಗ್ಬೇಕಂದ್ರೆ ಅದರಲ್ಲೇ, ನೀನು ಹೊಸ ಬಾಳು ಬೆಳಬೇಕಂದ್ರೆ ಅದರಲ್ಲೇ. ಆ ಫೋನನ್ನು ನಾವು ನಂಬುತ್ತೇವೆ, ಆದರೆ ದೇವರನ್ನು ನಂಬುತ್ತಾ ಇಲ್ಲ. ದೇವರು ಮಾಡುವ ಕಾರ್ಯಗಳು ಎಷ್ಟು ಆಶ್ಚರ್ಯವಾಗಿರ್ತವೆ. ಮನುಷ್ಯ ಮಾಡಿದ ಕಾರ್ಯಗಳನ್ನೇ ನಾವು ನಂಬುತ್ತಾ ಇದ್ದೀವಿ. ದೇವರ ಮಾಡುವ ಕಾರ್ಯಗಳು ಎಷ್ಟು ನಂಬಿಕೆಯಿಂದ ಇರ್ತವೆ. ಯಾಕೆಂದರೆ ದೇವರು ಮಾಡಿದ ಕಾರ್ಯ ಏನು ಅಂತಂದು 1 ಕೊರಿಂಥಿ ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನ. ಜ್ಞಾನವನ್ನು ನಾಶನ ಮಾಡುವೆನು, ವಿವೇಕವನ್ನು ನಿರಾಕರಿಸುವೆನು ಎಂಬುದಾಗಿ ಶಾಸ್ತ್ರಿಯು ಉಂಟಾಯಿತಲ್ಲ. ಜ್ಞಾನಿಯಲ್ಲಿ, ಶಾಸ್ತ್ರಿಯಲ್ಲಿ, ಇಹಲೋಕದ ತರ್ಕವಾದಿಯಲ್ಲಿ 21 ನೋಡಿದರೆ, ದೇವರು ಜ್ಞಾನದ ಸಂಕಲ್ಪವೇ ಹೀಗಾದೆ. ಹೆಚ್ಚು ಮಾತು ಎಣಿಸಿಕೊಂಡಿರುವ ನಮ್ಮ ಪ್ರಸಂಗದಲ್ಲಿ ನಂಬುವವರನ್ನು ರಕ್ಷಿಸುವುದ ದೇವರಿಗೆ ಒಳ್ಳೆಯದೆಂದು ತೋಚಿತು. ನಂಬುವವರನ್ನು ರಕ್ಷಿಸುವುದಕ್ಕೆ ದೇವರು ಒಳ್ಳೆಯದೆಂದು ತೋಚಿತು. ನಂಬುವರನ್ನು, ಯಾರಾದರೆ ಯೇಸು ಕ್ರಿಸ್ತನು ನಂಬುತ್ತಾರೋ ಅವರು ಯೇಸು ಕ್ರಿಸ್ತನ ಮಕ್ಕಳು. ಯೇಸು ಕ್ರಿಸ್ತನು ರಕ್ಷಿಸುತ್ತಾನೆ. ಏಕೆ ಈಗ ನಂಬಿದವರಿಗೆ ಏನು ರಕ್ಷಣೆ, ನಂಬದಿಲ್ಲದವರಿಗೆ ಏನು ಅಂತ ನಾವು ಪ್ರಶ್ನೆ ಹಾಕಿದರೆ, ಈ ಆತ್ಮಕ್ಕೆ ಸಾವಿಲ್ಲ. ಈ ಆತ್ಮ ಪರಲೋಕದಲ್ಲಾದ್ರೂ ಇರಬೇಕು, ಇಲ್ಲ ಅಂದರೆ ನರಕದಲ್ಲಾದರೂ ಇರಬೇಕು. ಅದಕ್ಕಾಗಿ ಈ ವಚನ 1 ಕೊರಿಂಥಿ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ ಏನು ಹೇಳುತ್ತೆ ಅಂದರೆ, ಶಿಲುಬೆಯ ವಿಷಯವಾದ ಮಾತು ಯೇಸು ಕ್ರಿಸ್ತನ ಮಾತು ಏನಂದರೆ, ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ. ರಕ್ಷಣೆಯ ಮಾರ್ಗದಲ್ಲಿರುವವರಿಗೆ ನಮಗಾದರೆ ದೇವರ ಶಕ್ತಿಯಾಗಿದೆ. ಈಗ ಲೋಕಕ್ಕೆಲ್ಲ ನಾವು ಯಾರು? ಹುಚ್ಚರು ಕಣ ಇವರು. ಏನು, ಈ ಲೋಕದಲ್ಲೆಲ್ಲರಿವರಿಗೆ ನಾವು ಯಾರು? ಹುಚ್ಚರು. ಹೋಗ್ಲಿ ಬಿಡೋ, ಅವರು ಮೆಂಟಲ್. ಅವ್ರ ಬೈಬಲ್ ಹೇಳುತ್ತೆ, ಅವ್ರು ಮಾಡ್ತಾರೆ. ಪಾಸ್ಟರ್ ಹೇಳ್ತಾರೆ, ಅವ್ರು ಮಾಡ್ತಾರೆ. ಹುಚ್ಚು ಮಾತಾಗಿದೆ. ಈ ಹುಚ್ಚು ಮಾತು ನಮಗೆ ಆಶೀರ್ವಾದ, ದೇವರ ಶಕ್ತಿಯಾಗಿದೆ. ಈ ಹುಚ್ಚು ಮಾತದಲ್ಲಿ ಸತ್ಯವಿದೆ. ಈ ಹುಚ್ಚು ಮಾತು ಏನು ಅಂದರೆ, ಶಾಸ್ತ್ರಿ ಏನಾಗಿದ್ದಾನೆ? ಜ್ಞಾನಿಗಳು ಜ್ಞಾನವನ್ನು ನಾಶನ ಮಾಡುವನು, ವಿವೇಕವನ್ನು ನಿರಾಕರಿಸುವೆನು. ಇಹಲೋಕದ ತರ್ಕವಾದಿ. ಜ್ಞಾನ ನೋಡಿದರೆ ಅದಕ್ಕಾಗಿ ಏನು ಹೇಳ್ತಾ ಇದ್ದಾನೆಂದರೆ,
ಶಿಲುಬೆಯ ವಿಷಯವಾದ ಮಾತು ನಾಶನ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವವರಿಗೆ ನಮಗಾದರೆ ದೇವರ ಶಕ್ತಿಯಾಗಿದೆ. ಈಗ ನಾವು ದೇವರ ಶಕ್ತಿ ಅನುಭವಿಸಬೇಕು ಅಂದರೆ ದೇವರ ಮಾತು ನಮಗೆ ಹುಚ್ಚು ಮಾತಾಗಿ ಲೋಕಕ್ಕೆ ಇದೆ. ಎಲ್ಲರಿಗೆ ಹೇಳ್ತಾ ಇದ್ದೀವಿ, ಅಪ್ಪ ನನಗೆ ಗೊತ್ತಾದ ಸತ್ಯ ನಿಮಗೆ ಗೊತ್ತಾಗಬೇಕು, ಇದೇ ಈ ಬೈಬಲ್ ಗ್ರಂಥದಲ್ಲಿರುವ ಸತ್ಯವಾಕ್ಯವು ನಿಮಗೆ ಗೊತ್ತಾಗಬೇಕು. ಏನು ಮಾಡ್ತಾನೆ ಅವನು ಅಂದರೆ, ಅವನು ಬೈಬಲೆಲ್ಲ ಓದಿ 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 ಹುಚ್ಚಾಗ್ಬಿಟ್ಟ. ಇಲ್ಲ ಸ್ವಾಮಿ, ಆತ್ಮಕ್ಕೆ ಸಾವಿಲ್ಲ, ಈ ಸತ್ಯ ನಿನಗೆ ಗೊತ್ತಿಲ್ಲ. ಈಗ ನಾವು ಸತ್ತರೆ ಯುಗ ಯುಗಗಳು ದೇವರೊಂದಿಗಿರ್ತೀವಿ. ಇಲ್ಲಿ ಸ್ವಲ್ಪ ದಿನ ಬಾಳೋದು, ಇದು ಸ್ವಲ್ಪ ದಿನ ಬಾಳೋದು. ಸತ್ತರೆ ನಾವು ಪರಲೋಕದಲ್ಲಿ ಇರ್ತೀವಿ, ಆದರೆ ನೀವಾದರೆ ನರಕದಲ್ಲಿ ಇರಬೇಕಾಗುತ್ತೆ. ಲೂಕ ಸುವಾರ್ತ 15ನೇ ಅಧ್ಯಾಯ ಏನು ಹೇಳುತ್ತೆ ಅಂದರೆ, ಯಾರು ಧನವಂತನು ದರಿದ್ರನು. ಧನವಂತನಿಗೆ 5-6 ಮಂದಿ ಅಣ್ಣ ಇದ್ದಾರೆ. ಆ 5 ಮಂದಿ ಅಣ್ಣ ತಮ್ಮಂದಿರು, ಕಳಸಪ್ಪ ಈ ದರಿದ್ರನು ಅಬ್ರಹಾಂ ಹತ್ರ ಆರಾಮಾಗಿದ್ದಾನೆ, ನಮ್ಮ ಅಣ್ಣ ತಮ್ಮಂದಿರಿಗೆ ಹೇಳಿದರೆ ಅವ್ರು ಬದುಕ್ತಾರೆ ಅಂದರೆ, ಮೋಶೆ ಸಮಯದಲ್ಲಿ ಹೇಳಿದ್ರನ್ನು ಕೇಳಿಲ್ಲ, ನಾವು ಇನ್ನು ಯಾರು ಹೇಳಿದ್ರು ಕೇಳೋದಿಲ್ಲ, ನಂಬೋದಿಲ್ಲ. ಅದಕ್ಕಾಗಿ ನಂಬುವವರಿಗೆ ದೇವರ ಶಕ್ತಿಯಾಗಿದೆ. ನಂಬಿದರೆ ಪರಲೋಕ, ನಂಬಿದರೆ ದೇವರ ಕೃಪೆ, ನಂಬಿದರೆ ಕರ್ನಾಟಕದಲ್ಲಿ ಎಷ್ಟು ಜನಾಂಗ ಜಾತಿ ಪ್ರಜೆಗಳು ನಂಬ್ತಾ ಇಲ್ಲ. ಯಾಕೆಂದರೆ ಅವರು ದೇವರ ಮಾತಿಗೆ ಕಿವಿ ಕೊಡ್ತಾ ಇಲ್ಲ. ಈಗ ಅವರು ದೇವರ ಮಾತಿಗೆ ಕಿವಿ ಕೊಡಬೇಕು ಅಂದರೆ ದೇವರ ಮಾತು ಈಗ 10ನೇ ಅಧ್ಯಾಯ 9ನೇ ವಚನ ಏನು ಹೇಳುತ್ತೆ ಅಂದರೆ, ರೋಮ ಪರದ ಪತ್ರಿಕೆ 9ನೇ ಅಧ್ಯಾಯ 10ನೇ ಅಧ್ಯಾಯ 9ನೇ ವಚನ. ಹತ್ತನೇ ಅಧ್ಯಾಯ 9ನೇ ವಚನ ಏನು ಹೇಳುತ್ತೆ ಅಂದರೆ, ನೋಡ್ರಿ, ನೀನು ಯೇಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರ ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು. ಯೇಸು ಕರ್ತನು ಸತ್ತವರೊಳಗಿಂದ ಎದ್ದೆನೆಂದು ಹೃದಯದಲ್ಲಿ ನಂಬಿದರೆ ನಿನಗೆ ರಕ್ಷಣೆಯಾಗುವುದು. ಬಾಯಿಂದ ಒಪ್ಕೊಂಡು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಸಿಗುತ್ತೆ. ಆ ರಕ್ಷಣೆ ಸಿಕ್ಕರೆ ನಾವು ಹೇಗಪ್ಪ ರಕ್ಷಣೆ ಹೊಂದಬೇಕು? ನಾವು ಹೇಗಪ್ಪ ರಕ್ಷಣೆ ಹೊಂದಬೇಕಂದ್ರೆ, ನೀನು ರಕ್ಷಣೆ ಹೊಂದಿದರೆ ನಿನಗೆ ಆಶೀರ್ವಾದ, ದೇವರೊಂದಿಗೆ ಯುಗ ಯುಗಗಳು ಇರ್ತೀಯ, ಆತ್ಮಕ್ಕೆ ಸಾವಿಲ್ಲ, ಎಲ್ಲಾದರೂ ಜೀವಿಸುತ್ತೆ, ಇಲ್ಲಾದರೂ ಜೀವಿಸುತ್ತೆ, ಯುಗ ಯುಗಗಳು ನರಕದಲ್ಲಿರುತ್ತೆ. ಅದಕ್ಕಾಗಿ ದೇವರು ಏನು ಹೇಳ್ತಾ ಇದ್ದಾನೆಂದರೆ, 1ನೇ ಕೊರಿಂಥಿ 1ನೇ ಅಧ್ಯಾಯ 18ನೇ ವಚನ ಏನು ಹೇಳುತ್ತೆ ಅಂದರೆ, 1ನೇ ಕೊರಿಂಥಿ 1ನೇ ಅಧ್ಯಾಯ 18ನೇ ವಚನ, ಶಿಲುಬೆಯ ಮಾತು ವಿಷಯವಾಗಿ ನಾಶನ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆ ಮಾರ್ಗದಲ್ಲಿರುವವರಿಗೆ ನಮಗಾದರೆ ದೇವರ ಶಕ್ತಿ. ಹುಚ್ಚು ಮಾತನ್ನು ಕೇಳ್ತೀಯಾ? ಈ ಹುಚ್ಚು ಮಾತು ಏನು ಹೇಳುತ್ತೆ ಅಂದರೆ, ನಮಗೆ ದೇವರ ಶಕ್ತಿ. ಲೋಕದಲ್ಲಿರುವವರೆಲ್ಲರಿಗೆ ಹುಚ್ಚು ಮಾತು. ಆದರೆ ಯೇಸು ಕ್ರಿಸ್ತನಂದು ಪ್ರಭುವೊಂದು ನಂಬಿದರೆ, ಬಾಯಿಂದ ಅರಿಕೆ ಮಾಡಿಕೊಂಡ್ರೆ, ಅಪ್ಪ ನಿನಗೆ ಸ್ತೋತ್ರ, ನಾನು ನಂಬುತ್ತಾ ಇದ್ದೀನಿ ಅಂತ ಹೃದಯದಲ್ಲಿ ವಿಶ್ವಸಿಸಿದರೆ, ನಂಬಿದರೆ ನಿನಗೆ ರಕ್ಷಣೆಯಾಗುವುದು. ರಕ್ಷಣೆ ಬೇಕು, ನಾನು ರಕ್ಷಣೆ ಹೊಂದಬೇಕು. ರಕ್ಷಣೆ ಹೊಂದಬೇಕಂದ್ರೆ ಏನು ಮಾಡಬೇಕು ಅಂದರೆ, ರೋಮಾಪುರದವರೆಗೆ 10ನೇ ಅಧ್ಯಾಯ 9ನೇ ವಚನ, ಯೇಸು ಕ್ರಿಸ್ತನಂದು ಬಾಯಿಂದ ಅರ್ಕ ಮಾಡಿಕೊಂಡು ಹೃದಯದಲ್ಲಿ ನಂಬಿದರೆ ನೀನು ರಕ್ಷಣೆ ಹೊಂತೀಯ.
ರಕ್ಷಣವಂತೀಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ ತಂದೆ, ನಿಮಗೆ ಸ್ತೋತ್ರ. ನಂಬಿದವರಿಗೆ ಶ್ರೇಷ್ಠತೆ. ಹೌದು ಸ್ವಾಮಿ, ಆಧ್ಯಾತ್ಮಿಕ ಜೀವಿತದಲ್ಲಿ ಆತ್ಮಕ್ಕೆ ಸಾವಿಲ್ಲ. ಇದ್ರೆ ಪರಲೋಕದಲ್ಲಾದರೂ ಇರಬೇಕು, ಇಲ್ಲ ನರಕದಲ್ಲಾದರೂ ಇರಬೇಕು. ಸಿಲುಬೆ ಮಾತು ಲೋಕಕ್ಕೆ ಹುಚ್ಚಾಗಿದೆ ತಂದೆ. ಆದರೆ ನಮಗಾದರೆ ದೇವರ ಶಕ್ತಿ. ಯುಗ ಯುಗಗಳು ನಾವು ಜೀವಿಸುತ್ತೇವೆ. ಜೀವದ ಮಾತು ಹೇಳ್ತೀವಿ, ಜೀವದ ಮಾತು ಎಲ್ಲರಿಗೂ ಹಂಚ್ಕೊಳ್ತೀವಿ, ಜೀವದ ಮಾತು ಎಲ್ಲರಿಗೆ ಹೇಳ್ತೀವಿ. ಆದರೆ ನಂಬಲಿಲ್ಲ ಅಂದರೆ ಸತ್ಯವೇದವು ಏನು ಹೇಳುತ್ತೆ ಅಂದರೆ, ನಾವು ಬದುಕಿದವರೆಗೂ ದೇವರ ಪೌರಸತ್ವ, ದೇವರ ವಾಕ್ಯವು ಯಾವಾಗಲೂ ತಂದೆ ಜೀವದಿಂದ ಇರುವವರೆಗೂ ದೇವರ ಮಾತು, ದೇವರ ವಾಕ್ಯ, ದೇವರ ಸತ್ಯ. ಯೇಸುಕ್ರಿಸ್ತನೇ ಜೀವವು, ಮಾರ್ಗವು, ಸತ್ಯವಾಗಿದ್ದಾನೆ. ಹೌದು ತಂದೆ, ಯೇಸುಕ್ರಿಸ್ತನೇ ಜೀವವು, ಮಾರ್ಗವು, ಸತ್ಯವಾಗಿದ್ದಾನೆ. ಈಗ ಬಾಯಿಂದ ಅರಿಕೆ ಮಾಡಿಕೊಂಡು ಹೃದಯದಲ್ಲಿ ನಂಬಿದರೆ ನಾವು ರಕ್ಷಣೆ ಹೊಂದ್ತೀವಿ. ಹೌದು ಸ್ವಾಮಿ, ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಎಷ್ಟು ಅಪಾರವಾದ ಕೃಪೆ ಕೊಟ್ಟಿದ್ದೀಯಪ್ಪ. ಎಷ್ಟು ನಮಗೆ ಪಾಪ ಭಾರವನ್ನು ಹೊತ್ತಿದ್ದೀಯಪ್ಪ. ವಿಮೋಚನೆ ಕೊಟ್ಟಿದ್ದೀಯಪ್ಪ. ನಿನಗೆ ಸ್ತೋತ್ರ, 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 ಸ್ತೋತ್ರ. ಸ್ತುತಿ, ಮಹಿಮೆ, ಘನತಾ, ಪ್ರಭಾವಗಳು ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ಳುತ್ತೀವಿ ತಂದೆ. ಆಮೇನ್.